ಸಮ್ಮು ಹೇಳಪ್ಪ, ನಿನ್ನ ಮನೆಯಲ್ಲಿ ಏನೇನು ಇರಬೇಕಪ್ಪ ನಿನಗೆ? ಥಿಯೇಟರ್ ಅಷ್ಟೇ. ಬರೀ ಥಿಯೇಟ್ರ್ ಸಾಕ? ಬರೀ ಏನು ಬೇಡವಾ? ಕಿಚನ್ನು ಬೇಡ. ಕಿಚನ್ನು ಬೇಡ, ಏನು ಬೇಡವಾ? ಕಿಚನ್ ಇದೆ ನಮ್ಮ ಮನೇಲಿ. ಅಲ್ಲ, ಇವಾಗ ಥಿಯೇಟ್ರ್ ಏನಕ್ಕೆ ಬೇಕು? ಇವಾಗ ಸ್ಕೂಲ್ಗೆ ಹೋಗ್ದಲ್ಲೇ ಥಿಯೇಟ್ರಲ್ಲಿ ಕುತ್ಕೊಂಡು ಮೂವಿ ನೋಡೋಕ್ಕ? ಮತ್ತೆ ಇನ್ನೇನಕ್ಕೆ ಥಿಯೇಟರು? ಏನಪ್ಪ? ಮೂವಿ ನೈಟ್ ಏನಾದರೂ ಮಾಡಕ್ಕೆ. ಹಂಗಂದ್ರೆ ಬರೀ ರಾತ್ರಿ ಮಾತ್ರ ಥಿಯೇಟ್ರ್ ಇಟ್ಟರೆ ಸಾಕ ನಿನಗೆ? ಮೂವಿ ಡೇ ಬೇಡ ತಾನೆ ನಿನಗೆ? ಹಾಂ, ಬರೀ ನೈಟಲ್ಲಿ ಮಾತ್ರ ಬೇಕು. ಮತ್ತು ಮೂವಿ ನೈಟ್ ಮಾಡೋಕ್ಕೆ ಅಂದರೆ ನೈಟ್ ಮಾತ್ರ ಥಿಯೇಟ್ರ್ ತರ್ತೀವಿ ನಾವು. ಇಲ್ಲ. ಹಾಂ, ನೀನು ಹೇಳ್ತಾರೆ ಬೇಕು. ಏನಪ್ಪ? ಏದು ಡೇಗೂ ಬೇಕಾ? ಹಾ. ಏನಕ್ಕೆ? ಏನು ಮಾಡ್ತೀಯಾ? ಸ್ಕೂಲ್ಗೆ ಹೋಗ್ದಲ್ಲೇ ಬರೀ ಮೂವಿ ನೋಡೋಣ ಅಂತ ಪ್ಲಾನಾ? ಇಲ್ಲ. ಮತ್ತೆ ಏನು ಪ್ಲಾನು? ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ನೋಡ್ಬೋದು. ಓಕೆ, ಅದು ಮತ್ತು ಮಂಡೇ ಟು ಫ್ರೈಡೇ ಏನು ಮಾಡ್ತೀಯಾ ಅದನ್ನು? ಫ್ರೈಡೇ ಹೋಗ್ತೇನೆ, ಸ್ಕೂಲ್ಗೆ ಹೋಗ್ಬೋದು. ಅಲ್ಲ, ಅವಾಗ ಮೂವಿ ಥಿಯೇಟ್ರ್ ವೇಸ್ಟ್ ಆಗುತ್ತಲ್ಲ, ಯಾರು ಏನೋ ಮಾಡದೇ ಇದ್ರೆ. ಮಂಡೇ ಟು ಫ್ರೈಡೇ ವೇಸ್ಟ್ ಆಗಲ್ಲ ಅದು. ವೇಸ್ಟ್ ಆಗುತ್ತೆ ಅದು. ಹಾಂ. ಏನಾಗುತ್ತೆ ಮಂಡೇ ಟು ಫ್ರೈಡೇ? ಆಮೇಲೆ ನೀನು ಇದರಲ್ಲಿ ನಿಂದು ಮೂವಿ ರೂಮಲ್ಲಿ ನೀನು ಸ್ಕೂಲ್ದು ಯಾರು ಹೋಮ್ವರ್ಕ್ ಎಲ್ಲ ಮಾಡ್ಬೋದಾ? ಹಾಂ, ಹೆಂಗೆ ಮಾಡ್ಬೋದು. ಹೆಂಗೆ ಮಾಡ್ಬೋದು? ಅಲ್ಲಿ ಕೂತ್ಕೊಂಡು ಹಾಂ, ಹಂಗೆ ಬರ್ಕೊಂಡು ಹಂಗೆ ಮೇಲ್ಗಡೆ ಮೂವಿ ನೋಡ್ಕೊತಾ ಇರ್ಬೋದಾ? ಹಾಂ, ಮೂವಿ ಇಲ್ಲ, ನೋಡಲ್ಲ. ಮತ್ತೆ ಕೂತ್ಕೊಂಡು ಬರುತ್ತೆ ಅಷ್ಟೇ. ಕೂತ್ಕೊಂಡು ಬರೆಯೋದಷ್ಟೇ, ಮೂವಿ ನೋಡಲ್ವಾ? ಈ ಥರ ಸೋಫಾ ಇದೆ, ಹಾಂ. ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಬರುತ್ತೇನೆ. ಹೌದಾ? ಮೂವಿ ಥಿಯೇಟ್ರ್ ಎಷ್ಟು ದೊಡ್ಡದಾಗಿರ್ಬೇಕು ನಿಂದು? ಇಲ್ಲಿ ತನಕ ನೋಡಿದ್ದೀರಾ? ಇಲ್ಲಿ ತನಕ ಇಲ್ಲಿಂದ ಸ್ಟಾರ್ಟ್ ಆಗಿ ಏನಿದೆಯಲ್ಲ, ಅಲ್ಲಿ ತನಕ ಅಲ್ಲಿಂದ ಅಷ್ಟು ದೊಡ್ಡ ಮೂವಿ ಥಿಯೇಟ್ರಾ? ಇಲ್ಲಿ ಅಲ್ಲಿ ತನಕ ಇಲ್ಲಿ. ಹೌದಾ? ಆಮೇಲೆ ಸ್ಕ್ರೀನ್ ಎಲ್ಲಿರಬೇಕು ನಿನಗೆ? ಮೂವಿ ಸ್ಕ್ರೀನ್ ಯಾವ ಕಡೆ ಇರಬೇಕು? ಈ ಕಡೆನಾ? ಇಲ್ಲಿ ವಾಲಲ್ಲ? ಇಲ್ಲಿಯೇ ನೀನು ಕುತ್ಕೊಳ್ಳೋದೆಲ್ಲಿ? ಎಷ್ಟು ದೊಡ್ಡದಿರುತ್ತೆ. ನೀನು ಕುತ್ಕೊಳ್ಳೋದೆಲ್ಲಿ? ಇಲ್ಲಿ 1 2 3 4 5 6 7 8 ಚೇರ್ಸ್ ಹಾಕಿ ಕೂತ್ಕೊಂಡು ನೋಡ್ಬೋದು. ಪಾಪ್ಕಾರ್ನ ಟಿಫನ್ ಡಬ್ಬಲ್ ಹಾಕೊಂಡು ತಿಂತೀಯಾ? ಅಲ್ಲ ಹೆಂಗೆ ಅದು? ಇಲ್ಲ ಪ್ಲೇಟಲ್ಲಿ ಹಾಕೊಂಡು? ಅಲ್ಲ, ಅದು ಆಮೇಲೆ ಹಾಂ, ಅಲ್ಲ ಪಾಪ್ಕಾರ್ನು ಇದು ಅದು ಬಂದ್ಮೇಲೆ ಫಸ್ಟ್ ಮೊದಲು ಮೂವಿ ಅಷ್ಟೇ ಮುಗೀತು.